ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. ಹರಿಸ್ಮರಣೆಯ ಬಲವಿದ್ದೊಡೆ ಭವ ಭವಣೆಯ ಭಯವಿಲ್ಲ. ಹರಿಸ್ಮರಣೆಯ ಬಲವಿದ್ದೊಡೆ ಭವ ಭವಣೆಯ ಭಯವಿಲ್ಲ. ಹರಿಗುರು ಕೃಪೆಗೆ ಸಾಟಿ ಬೇರಾವ ಸುಖವಿಲ್ಲ. ಹರಿಗುರು ಕೃಪೆಗೆ ಸಾಟಿ ಬೇರಾವ ಸುಖವಿಲ್ಲ. ಭುವಿಯೋಳು ಬೇರಾವ ಸುಖವಿಲ್ಲ. ಭುವಿಯೋಳು ಬೇರಾವ ಸುಖವಿಲ್ಲ. ಆ ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. ಹರಿ ಜನ್ಮದಾತ ಗುರು ಜ್ಞಾನದಾತ. ಹರಿ ಅನ್ನದಾತ ಗುರು ಮಾನದಾತ. ಹರಿ ಜನ್ಮದಾತ ಗುರು ಜ್ಞಾನದಾತ. ಹರಿ ಅನ್ನದಾತ ಗುರು ಮಾನದಾತ. ಹರಿ ಶಕ್ತಿದಾತ ಗುರು ಮುಕ್ತಿದಾತ. ಹರಿ ಶಕ್ತಿದಾತ ಗುರು ಮುಕ್ತಿದಾತ. ಹರಿ ಗುರು ಸೇವೆಯಲಿ ನರ ಬದುಕು ಕೃತಾರ್ಥ. ಹರಿ ಗುರು ಸೇವೆಯಲಿ ನರ ಬದುಕು ಕೃತಾರ್ಥ. ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. गुरु समाधानी समर्थ अमृत हस्त. हरि सृष्टि पालिसो गंभीर. पार्वती नंदन सुंदर वदन. पार्वती नंदन सुंदर वदन. सर्वादि सुरवन्य शिरबागुवेना. ಸರ್ವಾದಿ ಸುರವನ್ಯ ಶಿರಬಾಗುವೆನ. ಗಣಪತಿಯನ್ನ ಪಾಲಿಸೋ ಗಂಭೀರ. ಗಣಪತಿಯನ್ನ ಪಾಲಿಸೋ ಗಂಭೀರ. ಆದಿ ಪೂಜಿತ ನೀನು ಮೋದ ಭಕ್ತರಿಗಿತ್ತು. ಆದಿ ಪೂಜಿತ ನೀನು ಮೋದ ಭಕ್ತರಿಗಿತ್ತು. ಮಾಧವನಲ್ಲಿ ಮನಸದಾ ನೆಲೆಸೋನಿ. ಮಾಧವನಲ್ಲಿ ಮನಸದಾ ನೆಲೆಸೋನಿ. ಗಣಪತಿಯನ್ನ ಪಾಲಿಸೋ ಗಂಭೀರ. ಗಣಪತಿಯನ್ನ ಪಾಲಿಸೋ ಗಂಭೀರ. ಪಂಕಜನಯನ ಶ್ರೀ ವೆಂಕಟ ವಿಠಲನ. ಪಂಕಜನಯನ ಶ್ರೀ ವೆಂಕಟ ವಿಠಲನ. ಕಿಂಕರ ನೆನಿಸೆನ್ನ ಶಂಕರ ತನಯನೆ. ಕಿಂಕರ ನೆನಿಸೆನ್ನ ಶಂಕರ ತನಯನೆ. ಗಣಪತಿಯನ್ನ ಪಾಲಿಸೋ ಗಂಭೀರ. ಗಣಪತಿಯನ್ನ ಪಾಲಿಸೋ ಗಂಭೀರ. ಗಣಪತಿಯನ್ನ ಪಾಲಿಸೋ ಗಂಭೀರ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಜಗದ್ಗುರು ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇವತ್ತು ನಾವೆಲ್ಲರೂ ಕೂಡ ಪುಣ್ಯಭಾಗ್ಗಳಾಗಿದ್ದೇವೆ. ಜಗದ್ಗುರು ಮಹಾಸ್ವಾಮಿಗಳು ನಮ್ಮ ವೈಶ್ಯ ಸಮಾಜದ
ದೇವಸ್ಥಾನಕ್ಕೆ ಚಿತ್ತೈಸಿದ್ದಾರೆ. ಹೆಚ್ಚು ನಾನು ಮಾತಾಡುವುದಿಲ್ಲ, ಗುರುಗಳ ಎದುರು ಮಾತಾಡುವಂತಹ ವಿಷಯ ಇಲ್ಲ. ಏನಿದ್ರೂ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದೇ ಪ್ರಧಾನ ಅಂತ ಹೇಳುವಂಥದ್ದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಇವತ್ತು ವೈಶ್ಯ ಸಮಾಜಕ್ಕೆ ಗುರುಗಳನ್ನು ಅನುಗ್ರಹಿಸಿದಂತಹ ಪೀಠ ಅದು ಶೃಂಗೇರಿ ಶಾರದಾ ಪೀಠ. ಜಗದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರು ಆ ಹಿಂದಿನ ಸಮಯದಲ್ಲಿ ವಿಠೋಬ ನಾಗವೇಕರ್ರ ಒಂದು ಮುತುವರ್ಜಿಯಲ್ಲಿ ನಮ್ಮ ಸಮಾಜಕ್ಕೆ ಒಂದು ಗುರುಗಳನ್ನು ಅನುಗ್ರಹಿಸಬೇಕು ಅಂತ ಹೇಳಿದಾಗ ಅವರ ಪೂರ್ವಾಶ್ರಮದಲ್ಲಿ ಅವರನ್ನು ಮಠದಲ್ಲೇ ಇಟ್ಟು ಅವರಿಗೆ ವೇದಾಂತಾದಿ ವಿದ್ಯೆಗಳನ್ನು ಅನುಗ್ರಹಿಸಿ ಕ್ಲಪ್ತ ಸಮಯದಲ್ಲಿ ಹಳದೀಪುರ ಮಠಕ್ಕೆ ಅವರನ್ನು ಆ ಮಠಾಧಿಪತಿಗಳಾಗಿ ನೇಮಿಸಿ ವೈಶ್ಯ ಸಮಾಜಕ್ಕೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ. ಆದ್ದರಿಂದ ವೈಶ್ಯ ಸಮಾಜ ಯಾವಾಗಲೂ ಕೂಡ ಜಗದ್ಗುರು ಪೀಠಕ್ಕೆ ಋಣಿಗಳಾಗಿದ್ದಾರೆ ಅಂತ ಹೇಳುವಂಥದ್ದರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರ ಗುರುಗಳ ಅನುಗ್ರಹ ಯಾವ ರೀತಿಯಾದದ್ದು ಅಂತ ಅದರಲ್ಲಿಯೂ ಕೂಡ ಇವತ್ತು ಮೊದಲಿಗೆ ಸ್ವಾಗತವನ್ನು ಮಾಡಬೇಕು. ಬಂದಂತಹ ಜಗದ್ಗುರು ಮಹಾಸ್ವಾಮಿಗಳಿಗೆ, ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರಿಗೆ ಎಲ್ಲ ವೈಶ್ಯ ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂತಹ ನಮನದೊಂದಿಗೆ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಗುರುಗಳ ಅನುಗ್ರಹ ಯಾವ ರೀತಿಯಾದದ್ದು ಅಂತ ಕೇಳಿದರೆ, 4-5 ತಿಂಗಳ ಕೆಳಗೆ ಇಲ್ಲಿ ಹಳದಿಪುರ ಸ್ವಾಮಿಗಳ ಒಂದು ಚಾತುರ್ಮಾಸ ಆದಾಗ ಕೊನೆಯ ದಿವಸ ದಿಗ್ವಿಜಯದ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಸಮಾಜ ಬಾಂಧವರು ಮಾಡಿದರು. ಒಂದು ಮಳೆಯ ಒಂದು ಸನ್ನಿವೇಶ ಹೇಗೆ ಇತ್ತು ಅಂತ ಕೇಳಿದರೆ, ಎಲ್ಲ ನಮ್ಮ ಶೋಭಾಯಾತ್ರೆಯನ್ನು ಇನ್ನು ನಾವು ರದ್ದು ಮಾಡಿ ಇಲ್ಲೇ ಮಾಡುವುದು ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಇತ್ತು. ಅಂತಹ ಸಮಯದಲ್ಲಿ ಇಲ್ಲಿಯ ಪ್ರಧಾನ ಅರ್ಚಕರಿಗೆ ಮತ್ತು ನಮಗೆ ವಿಶೇಷವಾಗಿ ಶೃಂಗೇರಿ ಪೀಠದ ನಾವು ಯಾವಾಗಲೂ ಕೂಡ ನೆನಪು ಮಾಡಿಕೊಳ್ತಾ ಇದ್ದೇವೆ. ಜಗದ್ಗುರುಗಳನ್ನು ನೆನಪು ಮಾಡಿಕೊಂಡು ನಾನು ಕೂಡಲೇ ಕೃಷ್ಣಮೂರ್ತಿಗಳಿಗೆ ದೂರವಾಣಿಯನ್ನು ಮಾಡಿ ದಯವಿಟ್ಟು ಗುರುಗಳ ಸನ್ನಿಧಾನದಲ್ಲಿ ತಿಳಿಸಬೇಕು, ಇಂತಹ ಪರಿಸ್ಥಿತಿ ಬಂದಿದೆ, ಇಡೀ ಕಾರ್ಯಕ್ರಮವೇ ಹಾಳಾಗಿ ಹೋಗ್ತದೆ ಅಂತ ಹೇಳುವಾಗ ಅವರು ಗುರುಗಳಿಗೆ ವಿಷಯವನ್ನು ತಿಳಿಸಿ ಗುರುಗಳು ಪರಿಪೂರ್ಣ ಅನುಗ್ರಹವನ್ನು ಮಾಡಿದರು. ಏನಾಗುವುದಿಲ್ಲ, ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಡೀತದೆ ಅಂತ. ಇದನ್ನು ನಾವು ಅನುಭವಿಸಿದ್ದೇವೆ. ಆ ದಿವಸದ ಕಾರ್ಯಕ್ರಮ ಸಾಮಾನ್ಯ ರಾತ್ರಿ 3 ಗಂಟೆಯವರೆಗೆ ಆಗಿದೆ. 3 ಗಂಟೆಗೆ ಶೋಭಾಯಾತ್ರೆಯಾಗಿ ಗುರುಗಳು ಒಳಗೆ ಬಂದದ್ದೇ ಇಲ್ಲಿ ಮಳೆಯ ಆರ್ಭಟವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ವಿಷಯ ನಮ್ಮ ಅನುಭವಕ್ಕೆ ಬಂದದ್ದು. ಅನುಭವಕ್ಕೆ ಬಂದಾಗ ನಾವು ಅದನ್ನು ಹೆಚ್ಚು ಹಚ್ಚಿಕೊಳ್ಳುತ್ತೇವೆ. ಹಾಗಿರುವಾಗ ಅಂತಹ ವಿಶೇಷವಾದಂತಹ ಒಂದು ಪೀಠ, ನಮಗೆ ಇಂತಹ ಪೀಠದ ಶಿಷ್ಯರು ಅಂತ ನಾವು ಹೇಳಲಿಕ್ಕೆ ನಿಜವಾಗಿ ನಮಗೆ ಹೆಮ್ಮೆ ಆಗ್ತದೆ. ಅಂತಹ ಶೃಂಗೇರಿ ಜಗದ್ಗುರುಗಳು ಆಗಮಿಸಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಅದರ ಜೊತೆಯಲ್ಲೇ ಮಠದ ಮುಖ್ಯ ಮಾರ್ಗದರ್ಶಕರು ಆದಂತಹ ಹಿಂದಿನ ಆಡಳಿತಾಧಿಕಾರಿಗಳಾಗಿ ಮಠವನ್ನು ಬಹಳ ವಿಶೇಷವಾದಂತಹ ವಿಸ್ತೃತವಾದಂತಹ ರೀತಿಯಲ್ಲಿ ಒಂದು ಅಭಿವೃದ್ಧಿಪಡಿಸಿದಂತಹ ಕೀರ್ತಿ ಪದ್ಮಶ್ರೀ ಪುರಸ್ಕೃತರಾದಂತಹ ಗುರುಸೇವಾ ಧುರೀಣ ಡಾಕ್ಟರ್ VR ಗೌರಿಶಂಕರ್ ಅವರಿಗೆ ಸಲ್ತದೆ. ಅವರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ವೈಶ್ಯ ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಈಗ ನಿಯೋಜಿತ ಆಡಳಿತಾಧಿಕಾರಿಗಳಾದಂತಹ PA ಮುರಳಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ಈಗ ಗುರುಗಳಿಗೆ ಫಲ ಸಮರ್ಪಣೆ ಆಗ್ತದೆ. ತದನಂತರ ಗುರುಗಳು ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ನೀಡಲಿದ್ದಾರೆ. सृष्टिकर्ता उदारी सर्वशक्ता गुरु समाधानी समर्थ अमृतहस्ता हरि सृष्टिकर्ता ಈ ನಮ್ಮ ವೈಶ್ಯ ಸಮಾಜ ದೇವಸ್ಥಾನ 1858ರಲ್ಲಿ ಪ್ರಾರಂಭ ಆಗಿ 68ರಲ್ಲಿ ಇದರ ಪ್ರತಿಷ್ಠೆಯಾಗಿ 71ರಲ್ಲಿ 10 ಸಂವತ್ಸರಿಗೆ ಬಿಟ್ಟುಕೊಟ್ಟರು. ಹಾಗೆ ಆವಾಗಿನಿಂದ ಈಗಿನವರೆಗೆ ಇಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತಾ ಬರ್ತಾ ಉಂಟು. ಹಾಗೆ ಇಲ್ಲಿ 1959ರಲ್ಲಿ ಪ್ರಶ್ನೆ ಇಡುವಾಗ ನಮಗೆ ಸಮಾಜಕ್ಕೆ ಗುರುಗಳ ಕೊರತೆ ಇತ್ತು. ಅದನ್ನು ಇವತ್ತು ನಾವು ಈ ಗುರು ಪರಂಪರೆ ಮುಂದೆ ಹೋಗಲಿಕ್ಕೆ ಮೂಲ ಕಾರಣರಾದಂತಹ ಕೈಲಾಸವಾಸಿ ಗುರು ಸೇವಾ ನಿರತ ವಿಠೋಬ ನಾಗವೇಕರ್ರವರನ್ನು ಇವತ್ತು ನಾವಿಲ್ಲಿ ಸ್ಮರಿಸದಿದ್ದರೆ ಅದು ತುಂಬ ದೊಡ್ಡ ತಪ್ಪಾಗ್ತದೆ. ಯಾಕೆಂದರೆ ಅವರು ಆ ಶ್ರಮ ಎಲ್ಲ ಅವರ ಕೆಲಸವನ್ನು ಬದಿಗಿಟ್ಟು ಪ್ರತಿ ವಾರ ಜಗದ್ಗುರುಗಳಲ್ಲಿ ಹೋಗಿ
ಆ ಒಂದು ಶಿಷ್ಯರನ್ನು ಅವರಿಗೆ ವೇದ ಇತರ ವೈದಿಕ ವಿಷಯಗಳನ್ನು ನಮ್ಮ ಜಗದ್ಗುರುಗಳು ಒಳ್ಳೆಯ ರೀತಿಯಲ್ಲಿ ಒಂದು ಗುರುಗಳನ್ನು ನಮಗೆ ಅನುಗ್ರಹಿಸಿದ್ದಾರೆ. ಮತ್ತು ಪ್ರತಿಯೊಂದು ಇಲ್ಲಿ ಯಾವುದೇ ಒಂದು ಹೊಸ ಯೋಜನೆ ಅಥವಾ ನಿರ್ಮಾಣ, ಬ್ರಹ್ಮಕಲಶ ಅಥವಾ ಜೀರ್ಣೋದ್ಧಾರದ ವಿಷಯದಲ್ಲಿ ನಾವು ಪ್ರಥಮವಾಗಿ ಹೋಗುವುದೇ ಶೃಂಗೇರಿಗೆ ಜಗದ್ಗುರುಗಳ ಆಶೀರ್ವಾದ ಪಡೆದೇ ಪ್ರಾರಂಭ ಮಾಡಿದ್ದೇವೆ. 1972ರಲ್ಲಿ ಶಾರದೋತ್ಸವ, ಆಗಿನ ಗುರುಗಳು ಶಾರದೋತ್ಸವ ಮಾಡಬೇಕು ಅಂಥೇಳಿ ಆಶೀರ್ವಾದ ಮಾಡಿದರು. ಅಲ್ಲಿಯೇ ಅವರ ಆಶೀರ್ವಾದ ಪಡೆದು 72ರಲ್ಲಿ ಇಲ್ಲಿ ಶಾರದೋತ್ಸವ ಆರಂಭ ಮಾಡಿ ಇವತ್ತಿಗೆ 52 ವರ್ಷ ಆಯಿತು. ಹಾಗೆ ಪ್ರತಿಯೊಂದು ಕಾಲಕ್ಕೆ ನಮಗೆ ಮತ್ತು ನಮ್ಮ ಸಮಾಜಕ್ಕೆ ಹಾಗೂ ಶ್ರೀಪೀಠಕ್ಕೆ ಆ ಒಂದು ಭಕ್ತಿಪೂರ್ವಕ ಒಂದು ಸಂಬಂಧ ಬೆಳೆಸ್ಕೊಂಡು ಬಂದಿದ್ದೇವೆ. ಹಾಗೆ ಗುರುಗಳ ಆಶೀರ್ವಾದದಿಂದ ಇನ್ನು ಮುಂದೆ ಕೂಡ ಹಾಗೆಯೇ ಅವರ ಆಶೀರ್ವಾದದ ನಮ್ಮ ಸಮಾಜವು ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯೋಭಿವೃದ್ಧಿ ಆಗಬೇಕು ಅಂಥೇಳಿ ಗುರುಗಳಲ್ಲಿ ಪ್ರಾರ್ಥನೆ. ಹಾಗೂ ಮುಂದೆ ಬಹುಕಾಲದ ನಿರೀಕ್ಷೆಯಂತೆ ನಮಗೆ ಒಂದು ನಮ್ಮ ರಥ ಸಾಧಾರಣ ಈಗ 90 ವರ್ಷ ಕಳೆದಿದೆ. ಅದಕ್ಕೆ ನೂತನ ಬ್ರಹ್ಮರಥ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ. ಆ ಕಾರಣ ಇವತ್ತು ನಮ್ಮ ಗುರುಗಳು ನಮಗೆ ಆಶೀರ್ವದಿಸಿ ಆ ವಿಷಯದಲ್ಲಿ ಬರುವ ನಮ್ಮ ರಥೋತ್ಸವದ ಸಮಯದಲ್ಲಿ ಅದಕ್ಕೆ ಮುಹೂರ್ತ ನಿಗದಿ ಮಾಡುವ ಅಂಥೇಳಿ ಮನಸ್ಸು ಮಾಡಿದ್ದೇವೆ. ಗುರುಗಳು ಅದಕ್ಕೂ ನಮಗೆ ಆಶೀರ್ವದಿಸಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆ. ಹಾಗೂ ನೂತನ ಬ್ರಹ್ಮರಥಕ್ಕೆ ಆದ ನಂತರ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ತಾವೇ ಬರಬೇಕು ಅಂಥೇಳಿ ನಮ್ಮಲ್ಲಿ ಸುಮಾರು ಜನ ಅಪೇಕ್ಷೆ ಮಾಡಿದ್ದೇವೆ. ಹಾಗೆ ತಾವು ಬರಬೇಕು, ಚಿತ್ತೈಸಬೇಕು ಅಂತೇಳಿ, ದಯಮಾಡಿಸಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ. ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಪ್ರಾಚೀನವಾದಂತಹ ಈ ಡೊಂಗರಕೆರೆಯ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿದ್ದೇವೆ. ಈ ದೇವಸ್ಥಾನವನ್ನು ಇದೆಲ್ಲವುದನ್ನು ನೋಡಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ದೇವಸ್ಥಾನವನ್ನು ಅತ್ಯಂತ ಸ್ವಚ್ಛವಾಗಿ, ಈ ಆವರಣವನ್ನು ಅತ್ಯಂತ ಪವಿತ್ರವಾಗಿ ಇಟ್ಟುಕೊಂಡಿದ್ದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ಒಂದು ಪ್ರಾಂತಕ್ಕೆ, ಅಂದರೆ ಈ ಒಂದು ಆವರಣಕ್ಕೆ ಬಂದಾಗ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ಆ ರೀತಿಯಲ್ಲಿ ಈ ಒಂದು ಆವರಣವನ್ನು ನೀವು ಇಟ್ಟುಕೊಂಡಿದ್ದೀರಿ. ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ. ದೇವಸ್ಥಾನವನ್ನು ನಾವು ಎಷ್ಟು ಚೆನ್ನಾಗಿ ಇಟ್ಟುಕೊಳ್ತೀವೋ ನಾವು ಸಹ ಅಷ್ಟು ಚೆನ್ನಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಚೆನ್ನಾಗಿರಬೇಕು ಅಂತಂದರೆ ನಮಗೆ ಅನುಗ್ರಹವನ್ನು ಮಾಡತಕ್ಕಂತಹ ಭಗವಂತನ ಸ್ಥಾನವನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡು ಅಲ್ಲಿ ನಿತ್ಯ ಉತ್ಸವ, ಪೂಜೆ ಇತ್ಯಾದಿಗಳೆಲ್ಲ ನಡೆಯುವಂತಹ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು. ಅದನ್ನು ಮಾಡಿದರೆ ಆಗ ನಾವು ಸಹ ಚೆನ್ನಾಗಿರುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಭಗವಂತನಿಗೆ ಯಾವುದರ ಅಪೇಕ್ಷೆಯೂ ಇರುವುದಿಲ್ಲ. ಭಗವಂತ ನಾವೇನೋ ಒಂದು ಕೊಟ್ಟರೆ ಮಾತ್ರ ದೇವರಿಗೆ ಉಂಟು, ಇಲ್ಲದೆ ಹೋದರೆ ದೇವರಿಗಿಲ್ಲ ಅಂತ ಹೀಗೆ ಯಾವತ್ತೂ ಆಗೋದಿಲ್ಲ. ಆದರೆ ನಾವು ದೇವರಿಗೆ ಏನಾದರೂ ಕೊಟ್ಟರೆ ನಮಗೆ ಉಂಟು, ನಾವು ಏನೂ ದೇವರಿಗೆ ಕೊಟ್ಟಿಲ್ಲ ಅಂತಂದರೆ ಆಗ ನಮಗೂ ಸಹ ಏನೂ ಸಿಕ್ಕುವುದಿಲ್ಲ. ಅಂದರೆ ನಮ್ಮ ಜೀವನದಲ್ಲಿ ನಮಗೇನಾದರೂ ಒಳ್ಳೆಯದಾಗಬೇಕು ಅಂತಂದರೆ ಅದಕ್ಕೆ ದೇವರ ಅನುಗ್ರಹ ಅನ್ನೋದು ಅತ್ಯಂತ ಅವಶ್ಯಕ. ಹಾಗಾಗಿ ನಮಗೆ ಸಿಗುವಂತಹ ಒಳ್ಳೆಯ ಸಮಯದಲ್ಲಿ ವ್ಯರ್ಥವಾದಂತಹ ಕೆಲಸಗಳನ್ನು ಮಾಡದೆ ಆ ಭಗವತ್ ಚಿಂತನೆಯನ್ನು, ಭಗವತ್ ಸ್ಮರಣೆಯನ್ನು ಮಾಡ್ತಾ ಇದ್ದರೆ, ಭಗವತ್ ಸೇವೆಯನ್ನು ಮಾಡಿದರೆ ಅದರಿಂದ ನಮಗೆ ಉತ್ತಮವಾದಂತಹ ಫಲವು ಪ್ರಾಪ್ತವಾಗುತ್ತೆ. ಅದರಿಂದಲೇ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದಂತಹ ಒಂದು ಪ್ರಸಿದ್ಧವಾದ ಉಪದೇಶ ಅಂತಂದರೆ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳ್ತಾರೆ. ಸುಮ್ಮನೆ ಮೂಢನಾಗಿ ಬೇರೆ ಏನೇನೋ ಕೆಲಸಗಳನ್ನು ಮಾಡುವುದು ಬೇಡ. ನಿನಗೆ ಸಿಗುವಂತಹ ಒಂದು ಅತ್ಯಂತ ಅಮೂಲ್ಯವಾದ ಸಮಯದಲ್ಲಿ ಭಗವತ್ ಚಿಂತನೆಯನ್ನು ಮಾಡು, ಭಗವದ್ಭಜನೆಯನ್ನು ಮಾಡು ಎಂಬುದಾಗಿ ಆ ಭಕ್ತಿ ಮಾರ್ಗದ ಉಪದೇಶವನ್ನು ಶಂಕರಾಚಾರ್ಯರು ಮಾಡಿದ್ದಾರೆ.
ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಈ ಭಕ್ತಿ ಮಾರ್ಗ ಅನ್ನೋದು ಇಷ್ಟು ದೃಢವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು. ಅವರು ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾದಂತಹ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ, ಅದನ್ನು ಮುಖ್ಯವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಹಾಗೂ ಆ ಒಂದು ಸಿದ್ಧಾಂತಕ್ಕೆ ಅಂಗವಾಗಿ ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ ಈ ಎರಡನ್ನೂ ಸಹ ಉಪದೇಶ ಮಾಡಿದ್ದಾರೆ. ಅನೇಕ ಕಡೆಗಳೆಲ್ಲ ಅವರು ಆ ಭಕ್ತಿಯ ಬಗ್ಗೆ ತುಂಬ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಇಲ್ಲಿ ಹೇಳಿದ ಹಾಗೆ ಭಜಗೋವಿಂದಂ ಭಜಗೋವಿಂದಂ ಅಂತ ಇಲ್ಲೊಂದು ಕಡೆ ಹೇಳಿದ್ದಾರೆ, ಇನ್ನೊಂದು ಕಡೆ ಭಗವತೋ ಭಕ್ತಿರ್ ದೃಢಾಧೀಯತಾಂ ಅಂತ ಒಂದು ಕಡೆ ಹೇಳಿದ್ದಾರೆ. ಅಂತಲೇ ಎಲ್ಲರೂ ಭಗವಂತನ ವಿಷಯದಲ್ಲಿ ದೃಢವಾದಂತಹ ಭಕ್ತಿಯನ್ನು ಹೊಂದಿರಬೇಕು ಅಂತ ಈ ಒಂದು ಇದರ ಅರ್ಥ. ಹೀಗೆ ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿ ಆ ಭಕ್ತಿಯ ಒಂದು ಮಾಹಾತ್ಮ್ಯವನ್ನು ಪ್ರತಿಪಾದನೆ ಮಾಡಿ ನಮಗೆ ಸಿಗುವಂತಹ ಅಮೂಲ್ಯವಾದ ಸಮಯವನ್ನು ಭಗವತ್ ಚಿಂತನೆಗಾಗಿ ಭಗವದ್ಭಕ್ತಿಗಾಗಿ ಅದನ್ನು ವಿನಿಯೋಗ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಅವರು ಉಪದೇಶ ಮಾಡಿದ್ದಾರೆ. ಹೀಗೆ ಅನೇಕ ವಿಧವಾದಂತಹ ಉಪದೇಶಗಳನ್ನು ಮಾಡಿ ಈ ಲೋಕಕ್ಕೆ ಶಂಕರಾಚಾರ್ಯರು ಪರಮಾನುಗ್ರಹ ಮಾಡಿದ್ದಾರೆ. ನಾವು ಒಂದು ಸ್ವಲ್ಪ ಕಾಲ ಎಷ್ಟೇ ಕೆಲಸಗಳಿದ್ದರೂ ಒಂದು ಸ್ವಲ್ಪ ಕಾಲ ಭಗವತ್ ಚಿಂತನೆಯನ್ನು ಮಾಡಿದರೆ ಅದರಿಂದ ನಮಗೆ ಸಿಗುವಂತಹ ಒಂದು ಫಲ ಅತ್ಯಂತ ದೀರ್ಘಕಾಲಿಕವಾಗಿರುತ್ತೆ. ಅಂದರೆ ಉದಾಹರಣೆಗೆ ಒಬ್ಬ ಮನುಷ್ಯ ಸುಮಾರು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತಂದರೆ ದೇಹದಲ್ಲಿ ಶಕ್ತಿ ಇರಬೇಕು. ದೇಹದಲ್ಲಿ ಶಕ್ತಿ ಇರಬೇಕು ಅಂತಂದರೆ ಏನಾದರೂ ಆಹಾರ ತಗೊಳ್ಬೇಕು. ಆಹಾರವನ್ನು ತಗೊಂಡ್ರೆ ದೇಹದಲ್ಲಿ ಶಕ್ತಿ ಇರುತ್ತೆ, ಆಗ ಸುಮಾರು ಗಂಟೆಗಳ ಕಾಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸುಮಾರು ಗಂಟೆಗಳ ಕಾಲ ಕೆಲಸ ಮಾಡಬೇಕಾದ್ರೆ ಸುಮಾರು ಗಂಟೆಗಳ ಕಾಲ ಆಹಾರ ತಗೊಳ್ಬೇಕು ಅಂತೇನಿಲ್ಲ, ಸ್ವಲ್ಪ ಸಮಯ ಮಾತ್ರ ಆಹಾರ ಸ್ವೀಕಾರ ಮಾಡಿದರೆ ಸಾಕು. ಆಹಾರ ತಗೊಳ್ಳುವಂತಹ ಸಮಯ ಸ್ವಲ್ಪ ಹೊತ್ತು, ಆದರೆ ಅದರಿಂದ ನಮಗೆ ಸಿಗುವಂತಹ ಒಂದು ಶಕ್ತಿ ಉತ್ಸಾಹ, ಅದರಿಂದ ನಾವು ಮಾಡುವಂತಹ ಕೆಲಸ ಅನೇಕ ಗಂಟೆಗಳ ಕಾಲ ಆಗುತ್ತೆ. ಅದೇ ರೀತಿಯಾಗಿ 24 ಗಂಟೆಯೂ ದೇವರ ಎದುರಿಗೆ ಕೂತ್ಕೊಳ್ಳುವ ಅವಶ್ಯಕತೆ ಇಲ್ಲ, ಕೂತ್ಕೊಳ್ಳಲಿಕ್ಕಾಗುವುದೂ ಇಲ್ಲ. ಎಲ್ಲರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ, ಲೌಕಿಕವಾಗಿ ಒಂದೊಂದು ಕೆಲಸದಲ್ಲಿ ಒಬ್ಬೊಬ್ಬರು ಇರುವುದರಿಂದ ಅವರವರ ಕರ್ತವ್ಯಗಳು ಬೇರೆ ಬೇರೆ ರೀತಿಯಂತಹ ಜವಾಬ್ದಾರಿಗಳು ಕರ್ತವ್ಯಗಳು ಇರುವುದರಿಂದ ಸಂಪೂರ್ಣವಾದ ಸಮಯವನ್ನು ಭಗವತ್ ಸನ್ನಿಧಿಯಲ್ಲೇ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೂ ಸ್ವಲ್ಪ ಸಮಯವನ್ನಾದರೂ ಪ್ರತಿ ದಿವಸ ನಿಯಮವಾಗಿ ಇಟ್ಟುಕೊಂಡು ಸ್ವಲ್ಪ ಸಮಯ ಆದರೂ ಆ ಭಗವತ್ ಸನ್ನಿಧಿಯಲ್ಲಿ ಕಾಲವನ್ನು ಕಳೆದು ಎಲ್ಲ ವಿಧವಾದಂತಹ ಬಾಹ್ಯ ವಿಚಾರಗಳನ್ನು ಹೊರಗಡೆಯೇ ಬಿಟ್ಬಿಟ್ಟು, ದೇವಸ್ಥಾನದ ಒಳಗೆ ಬರಲಿಕ್ಕಿಂತ ಮುಂಚೆನೇ ಹೊರಗಡೆ, ಹೇಗೆ ಒಳಗೆ ಬರುವಾಗ ಹೊರಗಡೆಯಿಂದ ಚಪ್ಪಲಿ ಹಾಕ್ಕೊಂಡು ಬಂದು ಅದನ್ನು ಹೊರಗಡೆನೇ ಬಿಟ್ಬಿಟ್ಟು ಒಳಗೆ ಬರ್ತೀವಿ. ಬರೀ ಚಪ್ಪಲಿಯನ್ನು ಮಾತ್ರ ಬಿಡುವುದಲ್ಲ, ನಮ್ಮ ಮನಸ್ಸಿನಿಂದ ಬಾಹ್ಯವಾದ ಲೌಕಿಕವಾದ ವಿಚಾರಗಳನ್ನು ಅಲ್ಲೇ ಬಿಟ್ಟು ಒಳಗೆ ಬರಬೇಕು. ಆಗ ನಿಜವಾಗಲೂ ನಾವು ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಸಾರ್ಥಕವಾಗುತ್ತೆ. ಕೆಲವರು ಏನು ಮಾಡ್ತಿರ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ, ಅಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಬೇರೆಯವರು ಬಂದವರು ಯಾರಿರ್ತಾರೋ ಅವ್ರ ಜೊತೆಗೆ ಲೌಕಿಕವಾದ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಬರ್ತಾರೆ, ಅಲ್ಲಿ ಬೇರೆಯವರು ಯಾರೋ ಸಿಗ್ತಾರೆ, ಇವನಿಗೆ ಮೊದಲೇ ಯೋಚನೆ ಮಾಡಿರ್ತಾನೆ, ಮನೆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸಿಗ್ತಾರೆ, ಅವ್ರ ಜೊತೆಗೆ ಮಾತಾಡ್ಬೋದು, ಈ ಸಮಯಕ್ಕೆ ಅವರು ದೇವಸ್ಥಾನಕ್ಕೆ ಬರ್ತಾರೆ, ಹಾಗೆ ನಾನು ಅಲ್ಲಿಗೆ ಹೋದರೆ ಅಲ್ಲಿ ಮಾತಾಡ್ಲಿಕ್ಕೆ ಸಿಗ್ತಾರೆ. ದೇವಸ್ಥಾನಕ್ಕೆ ಹೋಗೋದು ಮಾತಾಡಲಿಕ್ಕಲ್ಲ, ದೇವರ ದರ್ಶನ ಮಾಡಲಿಕ್ಕೆ. ನಂತರ ಹೊರಗಡೆ ಬಂದ ಮೇಲೆ ಅವ್ರ ಜೊತೆಗೆ ಏನಾದರೂ ಮಾತಾಡ್ಬೋದು. ಹಾಗಾಗಿ ಅಲ್ಲಿಗೆ ಹೋಗುವಾಗ ಲೌಕಿಕವಾದಂತಹ ವಿಚಾರಗಳನ್ನೆಲ್ಲ ಹೊರಗಡೆ ಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದು ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಭಗವಂತನ ಪಾದಾರವಿಂದಗಳಲ್ಲಿ ಇಟ್ಟು ಸ್ವಲ್ಪ ಸಮಯ ಏನಾಗುವುದಿಲ್ಲ. ಈ 10 ನಿಮಿಷದೊಳಗೆ ನಾವು ದೇವರ ಹತ್ರ ಇರುವಂತಹ 10 ನಿಮಿಷದ ಸಂದರ್ಭದಲ್ಲಿ ಆ ಸಮಯದಲ್ಲಿ ಏನೇನೋ ಆಗಿಬಿಡುವುದಿಲ್ಲ. ಅಂದರೆ ನಮಗೇನು ತೊಂದರೆ ಏನಾಗುವುದಿಲ್ಲ. ಹೊರಗಡೆ ವಿಷಯಗಳನ್ನು ಯೋಚನೆ ಮಾಡೋದು ಬಿಟ್ಬಿಟ್ರೆ ಆ 10 ನಿಮಿಷಗಳ ಕಾಲ ನಾನು ಹೊರಗಿನ ವಿಚಾರಗಳನ್ನು ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ, ಏನೂ ಆಗೋದಿಲ್ಲ, ಏನು ಯೋಚನೆ ಮಾಡಬೇಕಾಗಿಲ್ಲ, ಇನ್ನೂ ಒಳ್ಳೆಯದೇ ಆಗುತ್ತೆ, ಇನ್ನೂ ಒಳ್ಳೆಯ ರೀತಿಯಲ್ಲೇ ಆಗುತ್ತೆ. ನಾವು ದೇವರ ಸನ್ನಿಧಿಯಲ್ಲಿ ಬಂದು ನಾವು ಯಾವ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತೀವೋ, ಇದನ್ನು ಯೋಚನೆ ಮಾಡಬೇಕಾಗಿದೆ, ಇದನ್ನು ಯೋಚನೆ ಮಾಡಲಿಲ್ಲ ಅಂದರೆ ಏನೋ ತೊಂದರೆ ಆಗಿಬಿಡುತ್ತೆ ಅಂತ ಏನೇನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಆ ಎಲ್ಲ ವಿಚಾರಗಳನ್ನು ದೇವರ ಹತ್ತಿರಕ್ಕೆ ಬರುವಾಗ ಅದನ್ನು ಹೊರಗಡೆ ಇಟ್ಬಿಟ್ಟು ದೇವರ ಹತ್ತಿರಕ್ಕೆ ಬಂದರೆ ಅದೇನು ಆಗಬೇಕಾಗಿದೆಯೋ ಅದನ್ನೆಲ್ಲ ದೇವರೇ ನೋಡ್ಕೊಳ್ತಾನೆ. ಈ ಒಂದು ದೃಢವಾದ ನಂಬಿಕೆಯಿಂದ ನಾವು ದೇವಸ್ಥಾನಕ್ಕೆ ಬಂದು ಅಲ್ಲಿರುವಂತಹ ಸ್ವಲ್ಪ ಸಮಯದಲ್ಲಾದರೂ ಎಲ್ಲ ವಿಧವಾದಂತಹ ಬಾಹ್ಯ ವಿಚಾರಗಳನ್ನು ಸಂಪೂರ್ಣವಾಗಿ ಬಿಟ್ಟು ಏನು ಬೇಕಾದರೂ ಆಗಲಿ ಈ ಸ್ವಲ್ಪ ಸಮಯದಲ್ಲಿ ನಾನು ಯಾವುದರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳುವುದಿಲ್ಲ, ಕೇವಲ ನಾನು ದೇವರ ಬಗ್ಗೆಯೇ ಚಿಂತನೆ ಮಾಡ್ತೀನಿ. ಮತ್ತು ಹೊರಗಡೆ ಹೋದ್ಮೇಲೆ ನನ್ನ ಕೆಲಸ ಅದೆಲ್ಲ ಇದ್ದೇ ಇದೆ, ಅದು ಹೇಗಾದರೂ ಇದ್ದೇ ಇದೆ. ಈ ಸಮಯದಲ್ಲಿ ಮಾತ್ರ ನನ್ನ ಒಂದು ಮನಸ್ಸು ಕೇವಲ ಭಗವಂತನಲ್ಲೇ ನಾನು ಇಟ್ಟಿರ್ತೀನಿ ಅನ್ನುವ ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು, ಈ ಸಂಕಲ್ಪ ಅನ್ನೋದು ಮನುಷ್ಯನಿಗೆ ತುಂಬ ಅವಶ್ಯಕ. ಮನಸ್ಸಿನಲ್ಲಿ ಎಷ್ಟು
ಎಷ್ಟು ದೃಢವಾದ ಸಂಕಲ್ಪವನ್ನು ನಾವು ಮಾಡಿಕೊಳ್ತೀವೋ ಕೆಲಸದಲ್ಲಿ ಅಷ್ಟು ಫಲವನ್ನು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ರೀತಿಯಂತಹ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಬಂದರೆ ಆಗ ದೇವರ ಅನುಗ್ರಹದಿಂದ ನಾವು ಯಾವ್ಯಾವ ಕೆಲಸಗಳ ಬಗ್ಗೆ ತಲೆಗೆಡಿಸ್ಕೊಳ್ತಾ ಇರ್ತೀವೋ ಅದೆಲ್ಲ ಕೆಲಸಗಳು ತಾನಾಗೇ ಭಗವಂತನ ಅನುಗ್ರಹದಿಂದ ತುಂಬ ಸುಗಮವಾಗಿ ಆಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ. ಇದನ್ನು ನಿಜವಾಗಲೂ ಒಬ್ಬ ಆಚರಣೆ ಮಾಡಿದರೆ ಶ್ರದ್ಧೆಯಾಗಿ ಈ ವಿಷಯ ಅವನ ಅನುಭವಕ್ಕೆ ಬರುತ್ತೆ. ಅನುಭವದಿಂದಲೇ ನಾವು ಇದನ್ನು ತಿಳ್ಕೊಳ್ಳಬಹುದು. ಆದ್ದರಿಂದ ಇಂತಹ ಒಂದು ಸ್ಥಾನಕ್ಕೆ ಬಂದು ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತ ಕೇಳಿದರೆ, ನಾವು ದೇವಸ್ಥಾನಕ್ಕೆ ಬರಬೇಕು, ನಮ್ಮ ಜೊತೆಗೆ ಮಕ್ಕಳನ್ನು ಸಹ ಕರ್ಕೊಂಡು ಬರಬೇಕು. ಮಕ್ಕಳು ಸರಿ ಮನೆಯಲ್ಲಿರಲಿ ಪರವಾಗಿಲ್ಲ, ಅವರೇನೋ ಟಿ ವಿ ನೋಡ್ತಾ ಅಥವಾ ಇನ್ನೇನೋ ಮಾಡ್ತಾ ಮನೆಯಲ್ಲಿ ಕೂತ್ಕೊಳ್ಳಿ ಪರವಾಗಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ, ದೇವಸ್ಥಾನಕ್ಕೆ ಹೋಗಿ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ಹಾಗೆ ಮಾಡಬಾರ್ದು. ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡಬಹುದು, ಅದರೊಳಗೇನು ತಪ್ಪಿಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಾವು ಅವರನ್ನು ಕರ್ಕೊಂಡು ಬರದೆ ಅವರನ್ನು ಮನೆಯಲ್ಲೇ ಬಿಟ್ಟು ನಾವು ಬಂದು ದೇವರ ಹತ್ರ ಅವರನ್ನು ಕರ್ಕೊಂಡು ಬರಲಿಕ್ಕೆ ಸಾಧ್ಯವಾದರೂ ಸಹ ಅವರನ್ನು ನಾವು ಕರ್ಕೊಂಡು ಬರದೆ ಅವರನ್ನು ಮನೆಯಲ್ಲೇ ಬಿಟ್ಟುಬಿಟ್ಟು ದೇವರ ಹತ್ರ ಬಂದು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿದರೆ ಅದರಿಂದ ಉಪಯೋಗ ಆಗುವುದಿಲ್ಲ. ನಾವು ಬರಬೇಕು, ನಮ್ಮ ಮಕ್ಕಳನ್ನು ಸಹ ಕರ್ಕೊಂಡು ಬರಬೇಕು ದೇವಸ್ಥಾನಕ್ಕೆ. ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ದೇವರ ಶ್ಲೋಕಗಳನ್ನೆಲ್ಲ ಹೇಳ್ಕೊಡ್ಬೇಕು. ಆ ಶ್ಲೋಕಗಳನ್ನು ಅವ್ರ ಕೈಯಲ್ಲಿ ಹೇಳಿಸ್ಬೇಕು. ದೇವರ ಸನ್ನಿಧಿಯಲ್ಲಿ ದೇವರ ದರ್ಶನವನ್ನು ಮಾಡಿಸ್ಬೇಕು. ದೇವಸ್ಥಾನಕ್ಕೆ ಹೋದಾಗ ಹೇಗಿರಬೇಕು, ನಾವು ನಮ್ಮ ಆಚಾರ ಅನ್ನೋದೇನು, ನಮ್ಮ ಪರಂಪರೆ ಅಂಥದ್ದು, ಇದೆಲ್ಲ ಬಗ್ಗೆ ಎಲ್ಲ ಅವರಿಗೆ ಹೇಳಿಕೊಡಬೇಕು. ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಮಕ್ಕಳಿಗೆ ಆ ಭಗವಂತನ ಕಥೆಗಳು, ಪುರಾಣಗಳಲ್ಲಿರ್ತಕ್ಕಂತಹ ಕಥನೆಗಳು, ರಾಮಾಯಣದಲ್ಲಿರ್ತಕ್ಕಂತಹ ಕಥೆಗಳು, ಭಾಗವತ ಇತ್ಯಾದಿ ಕಥೆಗಳನ್ನೆಲ್ಲ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದರು. ಅದನ್ನೆಲ್ಲ ಕೇಳಿದಾಗ ಮಕ್ಕಳಲ್ಲಿ ಒಂದು ವಿಶೇಷವಾದಂತಹ ಒಂದು ದೈವಿ ಸಂಪತ್ತಿ, ಈ ದೈವಿ ಸಂಪತ್ತು ಮಕ್ಕಳಲ್ಲಿ ಚೆನ್ನಾಗಿ ವೃದ್ಧಿ ಆಗ್ತಾ ಇತ್ತು. ಅವರು ಉತ್ತಮರಾದಂತಹ ಪ್ರಜೆಗಳಾಗಿ ಬೆಳೀತಾ ಇದ್ದರು. ಆದರೆ ಈಗಿನ ಕಾಲದಲ್ಲಿ ಅದನ್ನೆಲ್ಲ ಹೇಳ್ಕೊಡುವುದಿಲ್ಲ, ತುಂಬ ಕಡಿಮೆ ಆಗಿಬಿಟ್ಟಿದೆ, ಸಂಪೂರ್ಣವಾಗಿ ಅದು ಕ್ಷೀಣ ಆಗಿಬಿಟ್ಟಿದೆ. ಆ ಥರ ಹೇಳ್ಕೊಡುವಂಥ ಒಂದು ಕ್ರಮ ಹೇಳ್ಕೊಡ್ಲಿಕ್ಕೆ ದೊಡ್ಡವರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ ಹೇಳ್ಕೊಡ್ಲಿಕ್ಕೆ, ಅವರು ತಿಳ್ಕೊಳ್ಳುವುದಿಲ್ಲ, ಮಕ್ಕಳಿಗೂ ಸಹ ಅದನ್ನು ಹೇಳ್ಕೊಡುವುದಿಲ್ಲ. ಆದರೆ ಈ ರೀತಿಯಾಗಿ ಮಾಡಿದರೆ ಅದರಿಂದ ತುಂಬ ನಾವು ನಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಆದ್ದರಿಂದ ಆ ಭಗವತ್ ಸನ್ನಿಧಿಗೆ ಕರ್ಕೊಂಡು ಹೋಗಬೇಕು, ಅವರಿಗೆ ಆ ಭಗವಂತನ ಒಂದು ಮಹಿಮೆಯ ಬಗ್ಗೆ ಅವರಿಗೆ ಹೇಳಿಕೊಡಬೇಕು. ವಿಶೇಷವಾಗಿ ಅವರೂ ಸಹ ಈ ಒಂದು ಸತ್ಸಂಸ್ಕಾರವನ್ನು ಅಳವಡಿಸಿಕೊಳ್ಳುವಂತೆ ನಾವು ಮಾಡಬೇಕು. ಇಂತಹ ಒಂದು ಕರ್ತವ್ಯವೂ ಸಹ ಪ್ರತಿಯೊಬ್ಬರಿಗೂ ಇದೆ. ಹಾಗಾಗಿ ವಿಶೇಷವಾಗಿ ನಮ್ಮ ದೇವಸ್ಥಾನಗಳನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡು ಅಲ್ಲಿ ಪವಿತ್ರವಾದಂತಹ ಒಂದು ವಾತಾವರಣವನ್ನು ಸಹ ಇದೇ ರೀತಿಯಾಗಿ ಕಾಪಾಡಿಕೊಂಡು ದೇವರ ಅನುಗ್ರಹಕ್ಕೆ, ಪರಿಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇಲ್ಲಿ ನೀವು ವಿಶೇಷವಾಗಿ ಈ ಒಂದು ದೇವಸ್ಥಾನವನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಿ, ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇದೇ ರೀತಿಯಾಗಿ ನಿರಂತರ ಇಲ್ಲಿ ಆ ಭಗವಂತನ ಆರಾಧನೆ ಇತ್ಯಾದಿಗಳೆಲ್ಲ ನಿರಂತರವಾಗಿ ನಡೆಯಲಿ. ಎಲ್ಲ ಭಕ್ತರೂ ಸಹ ಇದೇ ರೀತಿಯಾದಂತಹ ಒಂದು ಅಭಿಪ್ರಾಯದಿಂದ, ಇದೇ ರೀತಿಯಾದಂತಹ ಒಂದು ಸಾಮರಸ್ಯದಿಂದ ಎಲ್ಲರೂ ಸಹ ಇದನ್ನು ಹೀಗೆ ನಡೆಸ್ಕೊಂಡು ಹೋಗಬೇಕು. ತದ್ವಾರ ವಿಶೇಷವಾಗಿ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ವಿಷಯವನ್ನು ಈಗ ಹೇಳ್ತಾ, ವಿಶೇಷವಾಗಿ ಹಿಂದಿನಿಂದಲೂ ಸಹ ನಮಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಕೊಂಕಣ ವೈಶ್ಯ ಸಮಾಜದವರು, ಅವರು ವಿಶೇಷವಾಗಿ ಇದರ ಆಡಳಿತವನ್ನು, ಈ ದೇವಸ್ಥಾನವನ್ನು ನಡೆಸುತ್ತಾ ಇಲ್ಲಿ ಏನೂ ಸಹ ಕಡಿಮೆ ಆಗದೆ ಚೆನ್ನಾಗಿ ನೋಡ್ಕೊಳ್ತಾ ಇರುವುದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ನಿನ್ನೆ ದಿವಸ ನಾವು ಶೃಂಗೇರಿಯಲ್ಲಿದ್ದಾಗ ಸ್ವಾಮಿಗಳು ಸಹ, ವಾಮನಾಶ್ರಮ ಸ್ವಾಮಿಗಳು ಸಹ ಶೃಂಗೇರಿಗೆ ಬಂದಿದ್ದರು. ಅವರು ಬಂದು ದರ್ಶನವೂ ಸಹ ಮಾಡಿದರು. ಅವರು ಸಹ ನಾಳೆ ದಿವಸ ಇಲ್ಲಿಗೆ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ ಎಂಬುದಾಗಿ ಅವರ ಸಂತೋಷವನ್ನು ವ್ಯಕ್ತಪಡಿಸಿ ನಮ್ಮ ಹತ್ರ ಆಶೀರ್ವಾದವನ್ನು ಪಡ್ಕೊಂಡು ನಂತರ ಇವತ್ತು ಅವರು ಹಳದಿಪುರಕ್ಕೆ ಹೋದರು. ಹಾಗಾಗಿ ವಿಶೇಷವಾಗಿ ಈ ಒಂದು ಶೃಂಗೇರಿ ಶಾರದಾ ಪೀಠಕ್ಕೂ ಮತ್ತು ಈ ವೈಶ್ಯ ಸಮಾಜಕ್ಕೂ ಹಿಂದಿನಿಂದಲೂ ಸಹ ಒಂದು ವಿಶೇಷವಾದಂತಹ ಗುರುಶಿಷ್ಯ ಸಂಬಂಧವಿದೆ. ಮತ್ತು ಈಗಾಗಲೇ ಅವರು ಮಾತಾಡ್ತಾ ಹೇಳಿದ ಹಾಗೆ ವಿಠೋಬ ನಾಗವೇಕರವರು ಅವರೆಲ್ಲರೂ ಸಹ ವಿಶೇಷವಾಗಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಶೃಂಗೇರಿ ಶಾರದಾ ಪೀಠದ ಶಿಷ್ಯರಾಗಿದ್ದು, ಸಮಾಜಕ್ಕೂ ಸಹ ಶೃಂಗೇರಿ ಶಾರದಾ ಪೀಠಕ್ಕೂ ಸಹ ಸೇವೆಯನ್ನು ಮಾಡಿದ್ದಾರೆ ಮತ್ತು ಸಮಾಜದ ಒಂದು ಅಭಿವೃದ್ಧಿಗೂ ಸಹ ವಿಶೇಷವಾದಂತಹ ಪರಿಶ್ರಮವನ್ನು ಪಟ್ಟಿದ್ದಾರೆ. ಹಾಗೂ ಸಮಾಜದ ಒಂದು ಮಠವು ಏನಿದೆಯೋ ಈ ಒಂದು ಮಠದ ಒಂದು ಅಭಿವೃದ್ಧಿಗೆ ಮತ್ತು ಅಲ್ಲಿ ಒಬ್ಬರ ಸ್ವಾಮಿಗಳ ಒಂದು ಆ ಮಠದಲ್ಲಿ ಸ್ವಾಮಿಗಳ ಒಬ್ಬರ ನೇಮಕಕ್ಕೆ, ಇದಕ್ಕೆಲ್ಲದಕ್ಕೂ ಸಹ ವಿಶೇಷವಾಗಿ ಪರಿಶ್ರಮವನ್ನು ಮಾಡಿ ಸಮಾಜದವರೆಲ್ಲರಿಗೂ ಸಹ ಒಂದು ಮಾದರಿಯಾಗಿದ್ದಾರೆ. ಹೀಗೆ ಇರಬೇಕು, ನಾವು ಸಹ ಅವರ ಹಾಗೆ ಸಮಾಜಕ್ಕೆ ಒಂದು ಕೆಲಸವನ್ನು ಮಾಡಬೇಕು
ಅವರು ಹಾಗೆ ನಾಗವೇಕರವರಿದ್ದ ಹಾಗೆ ನಾವು ಸಹ ಏನಾದರೂ ಮಾಡಬೇಕು ಅಂತ ಎಲ್ಲರೂ ಸಹ ಭಾವಿಸುವ ಹಾಗೆ ಅವರು ಒಳ್ಳೆಯ ಕೆಲಸಗಳನ್ನು ಸಹ ಮಾಡಿದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಅನೇಕ ವರ್ಷಗಳಿಂದ ಇಲ್ಲಿಗೆ ಬರಬೇಕು, ಮಂಗಳೂರಿಗೆ ಬಂದಾಗ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ನೀವೆಲ್ಲರೂ ಸಹ ಶೃಂಗೇರಿಗೆ ಬಂದಾಗೆಲ್ಲ ಹೇಳ್ತಾ ಇದ್ರಿ, ಪ್ರಾರ್ಥನೆ ಮಾಡ್ತಾ ಇದ್ರಿ. ನಮಗೂ ಸಹ ಅದು ಮನಸ್ಸಿನಲ್ಲಿತ್ತು. ಹಾಗಾಗಿ ನಾವು ಇಲ್ಲಿಗೆ ಬರ್ತಿದ್ದೀವಿ ಅಂತ ಗೊತ್ತಾದ ತಕ್ಷಣ ಅವತ್ತು ನೀವು ಇಲ್ಲಿ ಬಂದು ಶೃಂಗೇರಿಗೆ ಬಂದು ಆಹ್ವಾನ ಮಾಡಿದ್ದೀರಿ. ಆಗ ತಕ್ಷಣವೇ ನಾನು ಹೇಳಿದೆ, ಆಯಿತು ಬರ್ತೀನಿ, ಮತ್ತು ನೀವು ವಿಚಾರ ಏನಿಲ್ಲ, ಸರಿ ಬರುವುದಾ, ಈ ಸಲ ಬರುವುದಾ, ಆಮೇಲೆ ಬರುವುದಾ, ಅದೇನು ವಿಚಾರ ಮಾಡಲಿಲ್ಲ. ಯಾಕಂದರೆ ಹಿಂದಿನ ಕಾಲದಿಂದಲೂ ಇದ್ದಂತಹ ಒಂದು ಪ್ರಾರ್ಥನೆ ಆದ್ದರಿಂದ ಅವರು ಬಂದು ಕೇಳಿದ ತಕ್ಷಣವೇ ನಾನು ಹೇಳಿದೆ, ಆಯಿತು ಬರ್ತೀನಿ, ಇಂತಹ ದಿವಸ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ಮತ್ತು ವಿಚಾರ ಏನು ಮಾಡಲಿಲ್ಲ, ಇನ್ನೊಂದು ವಿಚಾರನೇ ಮಾಡಲಿಲ್ಲ. ಆಯಿತು ನಾನು ಇಂಥ ದಿವಸ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಅದರಂತೆ ಇವತ್ತಿಲ್ಲಿಗೆ ಬಂದಿದ್ದೇವೆ. ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಇಲ್ಲಿ ಮುಂದೆ ಒಂದು ಬ್ರಹ್ಮರಥವನ್ನು ಸಹ ಹೊಸದಾಗಿ ವಿಶೇಷವಾಗಿ ಚೆನ್ನಾಗಿ ದೊಡ್ಡದಾಗಿ ಮಾಡಿಸಿ ಸ್ವಾಮಿಗೆ ಇನ್ನೂ ವಿಶೇಷವಾದಂತಹ ಒಂದು ಕೈಂಕರ್ಯವನ್ನು, ಒಂದು ಸೇವೆಯನ್ನು ಮಾಡಿಸಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೀರಿ. ಆ ಭಗವಂತನ ಪರಿಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಈ ಒಂದು ನಿಮ್ಮ ಸಂಕಲ್ಪವೂ ಸಹ ಅತ್ಯಂತ ಶೀಘ್ರವಾಗಿ ನೆರವೇರಿ ಆ ಒಂದು ಕಾರ್ಯವೂ ಸಹ ಚೆನ್ನಾಗಿ ನಡೆಯುತ್ತೆ. ಆ ರಥದಲ್ಲಿ ಒಂದು ಸುಂದರವಾದಂತಹ ನೂತನವಾದ ರಥದಲ್ಲಿ ಭಗವಂತನ ದರ್ಶನವನ್ನು ಮಾಡುವಂತಹ ಒಂದು ಸೌಭಾಗ್ಯವು ಅತ್ಯಂತ ಶೀಘ್ರವಾಗಿ ನಿಮಗೆಲ್ಲರಿಗೂ ಸಹ ಬರುತ್ತೆ ಅನ್ನುವಂತಹ ವಿಷಯವನ್ನು ಸಹ ಹೇಳಿ ಅದಕ್ಕೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ, ಮತ್ತು ಇನ್ನು ಮಾಡುವಂತಹ ಬೇರೆ ಬೇರೆ ರೀತಿಯಂತಹ ಅಭಿವೃದ್ಧಿ ಕಾರ್ಯಗಳು ಎಲ್ಲವೂ ಸಹ ನಿರ್ವಿಘ್ನವಾಗಿ ನಡೆಯಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ವಿಶೇಷವಾಗಿ ಇಲ್ಲಿಯ ಅಧ್ಯಕ್ಷರಾಗಿರ್ತಕ್ಕಂತಹ ವರದರಾಜ ನಾಗವೇಕರು ಮತ್ತು ಅವರ ಜೊತೆಗಿರ್ತಕ್ಕಂತಹ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿಯ ಅರ್ಚಕರು ಮತ್ತು ತಂತ್ರಿಗಳಾಗಿರ್ತಕ್ಕಂಥ ಸತ್ಯಕೃಷ್ಣ ಭಟ್ರವರು, ಅರ್ಚಕರು ಎಲ್ಲರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಎಲ್ಲ ಭಕ್ತರಿಗೂ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. सहनशील श्रीहरिय आप्ता, गुरुविरक्त सहनशील श्रीहरिय आप्ता, गुरु तोರುವ ದಾರಿಯಲಿ ಹರಿದರುಶನ ಖಚಿತ, ಗುರು ತೋರುವ ದಾರಿಯಲಿ ಹರಿದರುಶನ ಖಚಿತ, ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ, ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ, ಹರಿ ಸ್ಮರಣೆಯ ಬಲವಿದ್ದೊಡೆ ಭವ ಭವಣೆಯ ಭಯವಿಲ್ಲ, ಹರಿ ಸ್ಮರಣೆಯ ಬಲವಿದ್ದೊಡೆ ಭವ ಭವಣೆಯ ಭಯವಿಲ್ಲ, ಹರಿ ಗುರು ಕೃಪೆಗೆ ಸಾಟಿ ಬೇರಾವ ಸುಖವಿಲ್ಲ, ಹರಿ ಗುರು ಕೃಪೆಗೆ ಸಾಟಿ ಬೇರಾವ ಸುಖವಿಲ್ಲ, ಭುವಿಯೋಳು ಬೇರಾವ ಸುಖವಿಲ್ಲ, ಭುವಿಯೋಳು ಬೇರಾವ ಸುಖವಿಲ್ಲ, ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ, ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ, ಹರಿ ಕರುಣೆಗೆ ಬರವಿಲ್ಲ, ಹರಿ ಕರುಣೆಗೆ ಬರವಿಲ್ಲ.